ಲೋಕಸಭೆ ಸದಸ್ಯರ ಸಂಖ್ಯೆ ಸರ್ ಅಮಾನತ್ ಆಗಿದೆ ಸರ್, 142ಕ್ಕೆ ಏರಿಕೆ ಆಗಿದೆ ಸರ್. ಇಂಡಿಯಾ ಒಕ್ಕೂಟದವರು ಇದನ್ನು ಖಂಡಿಸಿ ಡಿಸೆಂಬರ್ 22ಕ್ಕೆ ನಾವು ರಾಜ್ಯಾದ್ಯಂತ ದೇಶವ್ಯಾಪಿ ಹೋರಾಟ ಮಾಡ್ತೀವಿ ಅಂತ ಮಾಡ್ತಾ ಇರಬೇಕು ಅವರು. ಯಾಕೆಂದರೆ ಅವರಿಗೆ ವಿರೋಧ ಪಕ್ಷದಲ್ಲಿ ಇದು ಗೊತ್ತಿಲ್ಲ ಹೆಂಗೆ ವಿರೋಧ ಮಾಡಬೇಕು ಅಂತ. ಧರಣಿ, ಮೆರವಣಿಗೆ ಮರೆತು ಬಿಡ್ಯಾರ ಅವರು. ಅಧಿಕಾರ ನಡೆಸಿ ಸ್ವತಂತ್ರ ಬಂದ ಇವತ್ತಿನ ತನಕ ಕೂಡ ಇನ್ನೂ ಧರಣಿ ಮೆರವಣಿಗೆಗಳು ಮಾಡಲಿ. ಸರ್, ಈಗ ಪೇಜಾವರ ಶ್ರೀಗಳು ಮಾಡಿ ಸರ್, ಹಿಂದೂ ರಾಷ್ಟ್ರ ಆಗಬೇಕಂತಂದ್ರೆ ರಾಮ ಮಂದಿರ ಉಳಿಬೇಕಾದ್ರೆ ಹಿಂದೂ ಆಗಿ ರಾಷ್ಟ್ರ ಆಗಬೇಕಂತ ಹೇಳಿದ್ರು. ಅದಕ್ಕೆ CM ಅವರು ಸಾಧ್ಯನೇ ಇಲ್ಲ, ಸರ್ವ ಜನಾಂಗ ಇರುವಂಥ ದೇಶ ಈಗ ಅದು ಸಾಧ್ಯನೇ ಇಲ್ಲ. ಅದು BJP ಅಜೆಂಡಾ ಅಂತ BJP ಅಜೆಂಡಾ ಅಲ್ಲ, ಅದು ದೇಶದ ಹಿಂದೂಗಳ ಅಜೆಂಡಾ. ಹಿಂದೂ ರಾಷ್ಟ್ರ ಆಗಬೇಕು ಅಂತ ಯಾರೋ BJP ಒಬ್ಬರು ಹಿಂದೂ ರಾಷ್ಟ್ರ ಆಗಬೇಕು ಅಂತಂದರೆ ಹಿಂದೂ ರಾಷ್ಟ್ರ ಆಗಲ್ಲ. ಹಿಂದೂ ರಾಷ್ಟ್ರ ಈ ದೇಶದಲ್ಲಿಂದ ಹಿಂದೂಗಳು ತೀರ್ಮಾನ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು, ಇವತ್ತಿಂದೇನು ತೀರ್ಮಾನ ಅದು. ಸ್ವಾತಂತ್ರ್ಯ ಪೂರ್ವದಿಂದನೂ ಹೋರಾಟ. ಮಥುರಾ, ಕಾಶಿ ಎಲ್ಲವನ್ನು ಒಡೆದಾಕಿದ್ರಲ್ಲ ಮುಸಲ್ಮಾನರದ್ದು ಆ ಕಾಲದಲ್ಲಿ. ಅದನ್ನೆಲ್ಲ ಉಳಿಸ್ಬೇಕು ಅನ್ನೋಂಥ ತಾನೇ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇರೋದು. ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ತಾನೇ. ಈಗ ಅಯೋಧ್ಯೆದ ಮುಗೀತು, ನಾಳೆ 22ಕ್ಕೆ ಇಡೀ ಪ್ರಪಂಚ ನೋಡೋಂಥ ವಿಶೇಷ ಕಾರ್ಯಕ್ರಮ ಆಗುತ್ತೆ. ನಿನ್ನೆ ಕಾಶಿಯ ಬಗ್ಗೆ ವಿಶೇಷವಾದ ಕೋರ್ಟ್ ಆರ್ಡರ್ ಆಗಿದೆ. ಮಥುರಾ ಬಗ್ಗೆ ಸರ್ವೆ ಕೊಟ್ಟಿದ್ದಾರೆ. ದೇಶದಲ್ಲಿರೋಂಥ ಹೊಸ ಮಸೀದಿಗಳ ಬಗ್ಗೆ ನಾನು ವಿರೋಧ ಮಾಡಲ್ಲ. ಹೊಸ ಮಸೀದಿನಲ್ಲಿ ಮುಸಲ್ಮಾನರುಗಳು ಅವ್ರು ಏನು ಬೇಕಾದ್ರೂ ಪ್ರಾರ್ಥನೆ ಮಾಡಲಿ, ನಮಾಜ್ ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಆದರೆ ನಮ್ಮ ದೇವಸ್ಥಾನಗಳನ್ನು ಕೆಡವಿ ಮಸೀದಿ ಕಟ್ಟ್ಯಾರಲ್ಲ, ಒಂದೇ ಒಂದು ಮಸೀದಿನೂ ಉಳಿಸಲ್ಲ ಈ ದೇಶದಲ್ಲಿ. ಹಿಂದೂಗಳ ದೇವಸ್ಥಾನವನ್ನು ಕೆಡವಿ ಎಲ್ಲೆಲ್ಲಿ ಮಸೀದಿ ಕಟ್ಟಿದಾರೋ ಅದು ಯಾವ ದೇವಸ್ಥಾನವನ್ನು ಯಾವ ದೇವಸ್ಥಾನದಲ್ಲೂ ಕೂಡ ಮಸೀದಿ ಇರೋಕ್ಕೆ ಬಿಡಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಪುರಾತನ ಮಸೀದಿಗಳೆಲ್ಲ ತೆಗೆದು ಹಾಕ್ತೀರಿ? ನೋ, ಪುರಾತನ ದೇವಸ್ಥಾನಗಳೆಲ್ಲವನ್ನೂ ಉಳಿಸ್ತೀವಿ. ಎರಡಕ್ಕೂ ವ್ಯತ್ಯಾಸ ಇದೆ. ಹಾಂ, ಹೊಸ ದೇವಸ್ಥಾನಕ್ಕೆ, ಹೊಸ ಮಸೀದಿಗಳಿಗೆ ನೀವು ಎಷ್ಟಾರು ಮಾಡ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಹಿಂಗಂದ ತಕ್ಷಣ ಅವರು ಕಾಂಗ್ರೆಸ್ಸನ್ನು ಹೇಳ್ತಾರೆ ನೋಡಿ, ನಿಮ್ಮದೇ ಮಾತು ಹೇಳಕ್ಕೆ ಹೋಗ್ತಾರೆ ಅವರು. ನೋಡಿ BJPಯವರು ಮಸೀದಿ ತೆಗೆದಾಕ್ತಾರಂತೆ ಅಂತ. ಮಸೀದಿ ತೆಗೆಯಲ್ಲ. ಯಾವುದು ದೇವಸ್ಥಾನ ಇತ್ತೋ ದೇವಸ್ಥಾನವನ್ನು ಉಳಿಸ್ಕೋತೀವಿ. ಹೊಸ ಮಸೀದಿಗಳು ಕಟ್ಕೊಂಡು ನಮಾಜ್ ಮಾಡಿಕೊಂಡ್ರೆ ತುಂಬ ಸಂತೋಷ, ಅವ್ರಿಗೆ ಎಂಕರೇಜ್ ಮಾಡ್ತೀವಿ. ಅವರು ನಮ್ಮ ಅಣ್ಣ ತಮ್ಮಂದ್ರೆ ಮುಸಲ್ಮಾನರು ಕೂಡ. ಆದರೆ ಅವ್ರಿಗೆ ನೆನಪಿರಬೇಕು, ಹಿಂದೂ ದೇವಸ್ಥಾನಗಳನ್ನು ನಿಮ್ಮ ಪೂರ್ವಜರು, ನಿಮಗೂ ಅವ್ರಿಗೂ ಸಂಬಂಧ ಇಲ್ದಿದ್ದವರು, ವಿದೇಶದಿಂದ ಬಂದಿರೋಂಥ ಮುಸಲ್ಮಾನರು ಈ ದೇಶದಲ್ಲಿಂಥ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಒಡೆದು ಪುಡಿ